ದೇವಿ ತಾನು ಕಾಯ್ತಾ ಇರ್ತಾಳಂತೆ, ಯಾರಿಗೂ ಉಪಕಾರವನ್ನ ಮಾಡೋಣ ಅಂತ. ಪ್ರತಿ ಕ್ಷಣದಲ್ಲಿ ಕಾಯ್ತಾ ಇರ್ತಾಳಂತೆ. ಹೇಗೆ ಅಂತ ಹೇಳಿದ್ರೆ, ಆ ದೇವಿಯ ಮನಸ್ಸು ಎಂತದ್ದು ಅಂತ ಹೇಳಿದ್ರೆ, ಭಕ್ತರು ಕರೆಯಿದ್ರೆ ಕರಗಿ ಹೋಗುವ ಮನಸ್ಸಂತೆ. ಅದಕ್ಕೆ ಹೇಳ್ತಾರಲ್ವ, ದುರ್ಗಾ ದುರ್ಗೆ ಎಂದು ಉಚ್ಚ ಸ್ವರದಿಂದ ನಿರ್ಗಳಿತವಾಗಿ ಒಮ್ಮೆ ಕೂಗಿದರು, ಸ್ವರ್ಗ ಪವರ್ಗದಲ್ಲಿ ಹರಿಯೊಡನೆ ಇದ್ದರು, ಸ್ವರ್ಗಣ ಜಯ ಜಯವೆಂದು ಪೊಗಳುತ್ತೀರೆ. ಎಂಥ ಕಷ್ಟದಲ್ಲಿದ್ರು, ಭೂತ ಪ್ರೇತ ಪಿಶಾಚಿ ಕಳ್ಳ ಕಾಕರ ಭಯ, ಆ ಭಯ ಈ ಭಯ, ಎಂಥ ಭಯದಲ್ಲಿದ್ರು ದುರ್ಗಾ ದುರ್ಗಾ ಅಂತ ಗಟ್ಟಿಯಾಗಿ ಕೂಗಿದ್ರೆ ಎಲ್ಲಿದ್ರೂ ಓಡಿ ಬರ್ತಾಳಂತೆ ದೇವಿ. ದೇವತೆಗಳು ಅವಳನ್ನು ಸ್ತೋತ್ರ ಮಾಡ್ತಾ ಇರಬಹುದು, ವಿಷ್ಣುವಿನೊಂದಿಗೆ ಇರಬಹುದು, ಅವಳು ಎಲ್ಲಿದ್ರು ಕೂಡ ತಾನು ಓಡಿ ಬಂದು ಭಕ್ತರನ್ನ ರಕ್ಷಣೆ ಮಾಡ್ತಾಳಂತೆ. ಯಾಕಂದ್ರೆ ಅಂಥ ಭಕ್ತರಿಗೋಸ್ಕರ ಬಹಳ ಒದ್ದೆಯಾಗುವ ಮನಸ್ಸು ನಿಂದು. ಅಂದ್ರೆ ಅಮ್ಮನ ಮನಸ್ಸು ನಿಂದು, ತಾಯಿಯ ಮನಸ್ಸು ನಿಂದು. ನೀನಲ್ದೆ ಇನ್ಯಾರಿದ್ದಾರೆ ಈ ರೀತಿ ಉಪಕಾರ ಮಾಡುವವರು? ಬಹಳ ಸುಂದರವಾದ ಮಾತು.